ಹಿಂಗ ತಕ್ಕೋಲಣ್ಣ. ಅಯ್ಯೋ ತಾಚಿ ಮಾಡಿಸು. ದೊಡ್ಡಮ್ಮ. 1 2 3 ಸ್ಟಾರ್ಟ್. Happy to you, Happy to you. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಲಾಸ್ಟ್ ಬ್ಲಾಗ್ 2 ಬ್ಲಾಗು ಕೂಡ ಕಂಟಿನ್ಯೂಸ್ ಆಗಿ ಹಾಕಿದೆ. ನಿನ್ನೆ ಮೊನ್ನೆ ಎಲ್ಲ ಅಕ್ಕ ಬಂದಿದ್ಲು, ಮತ್ತು ಹಿಂದಿನ ದಿನ ಅಕ್ಕನ ಚಿಕ್ಕಪೇಟೆ ಕರ್ಕೊಂಡೋಗಿ ಶಾಪಿಂಗ್ ಮಾಡಿಸ್ಕೊಬಂದೆ. ಹಾಗೆ ಅಕ್ಕ ಶಿಲ್ಪ ಮನೆಗೆ ಹೋಗ್ಬಿಟ್ಟು ಬಂದಳು. ಸುಮಾರು ಜನ ಕೇಳ್ತಾ ಇರೋದು ಏನಂತಂದರೆ ಶಿಲ್ಪನ ಬಗ್ಗೆ ಏನು ಅಪ್ಡೇಟ್ ಕೊಡ್ತಿಲ್ಲ. ನಿನ್ನೆ ಎಲ್ಲ ಬರೀ ಕಮೆಂಟ್ಸ್ಗಳಲ್ಲೆಲ್ಲ ಶಿಲ್ಪನ ಬಗ್ಗೆನೇ ಕೇಳಿದ್ದೀರಾ. ಸೊ ಶಿಲ್ಪ ಬಗ್ಗೆ ಯಾಕೆ ಹೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೂ ಒಂದು ಸ್ವಲ್ಪ ಪ್ರೈವಸಿ ಬೇಕಲ್ವ, ಅದರಿಂದ ನಾವೇನೂ ಹೇಳಿಲ್ಲ. ಯಾಕಂದರೆ ಅವ್ರ ಹಸ್ಬೆಂಡ್ಗೆ ಅಷ್ಟು ಇಷ್ಟ ಆಗೋದಿಲ್ಲ ಯೂಟ್ಯೂಬು ಅದೆಲ್ಲ, ಅಂದರೆ ಸೋಷಿಯಲ್ ಮೀಡಿಯಾ ಅಷ್ಟು ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಶಿಲ್ಪನ ಬಗ್ಗೆ ಯಾವುದ್ರಲ್ಲೂ, ಅಂದರೆ ಶಿಲ್ಪ ಎಲ್ಲೂ ಬಂದೇ ಇಲ್ಲ. ಅವಳು ಆ್ಯಕ್ಚುಲಿ ಪ್ರೆಗ್ನೆಂಟ್ ಅಂತ ಕೇಳ್ತೀರಿ. ಎಸ್, ಅವಳು ಪ್ರೆಗ್ನೆಂಟ್ ಇದ್ಲು, ಮಗುನೂ ಆಗಿದೆ. ಇವಾಗ ಯಾವ ಮಗು ಅಂತಲೂ ಸುಮಾರು ಜನ ಕೇಳ್ತೀರಾ. ಹೆಣ್ಮಗು ಆಗಿದೆ, ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಎಲ್ಲೂ ನಾವು ವೀಡಿಯೋದಲ್ಲಿ ತೋರಿಸಿಲ್ಲ. ಆ್ಯಂಡ್ ನಾವು ಮಗುನ ನೋಡೋಕ್ಕೂ ಕೂಡ ಹೋಗಿದ್ವಿ, ಹಾಸ್ಪಿಟಲ್ಗೆ ಹೋಗಿದ್ವಿ ಡೆಲಿವರಿ ಆದಾಗ. ಅದೆಲ್ಲ ನಾನು ವ್ಲಾಗ್ ಮಾಡಿರಲಿಲ್ಲ, ಯಾಕಂದರೆ ಇಷ್ಟ ಇಲ್ಲ ಒಬ್ಬರಿಗೆ ಅಂತ ಹೇಳಿದ್ಮೇಲೆ ಅದನ್ನ ಮಾಡಬಾರ್ದಲ್ವ. ಸೊ ಅವ್ರಿಗೂ ಒಂದು ಸ್ವಲ್ಪ ಪ್ರೈವಸಿ ಅನ್ನೋದು ಬೇಕಾಗಿರುತ್ತೆ. ಸೊ ಅದರಿಂದ ನಾವು ಎಲ್ಲೂ ತೋರಿಸಿಲ್ಲ. ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರಿ, ಯಾಕೆ ನಿಖಿತಾ ಏನು ಹೇಳ್ತಾನೆ ಇಲ್ಲ ಅಂತ. ಅದೇ ನಾನು ಯಾವುದ್ರ ಬಗ್ಗೆನೂ ಇಷ್ಟ ಇಲ್ಲ ಅಂದು ಮಾಡಿಲ್ಲ ಅಷ್ಟೇ. ನಿನ್ನೆ ಒಬ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿ. ಸೊ ಚೆನ್ನಾಗಿದ್ದಾರೆ, ಕ್ಯೂಟಾಗಿದ್ದಾಳೆ ಶಿಲ್ಪನ ಮಗಳು, ತುಂಬ ಕ್ಯೂಟಾಗಿದ್ದಾಳೆ. ಇವಾಗ ಆಗಲೇ 3 ತಿಂಗಳು ಪಾಪು, 3 ತಿಂಗಳು ತುಂಬ, ಅಲ್ಲೇ 4ನೇ ತಿಂಗಳು ಪಾಪುಗೆ. ಸೊ ಟೈಮ್ ಬಂದಾಗ ಒಂದು ಸ್ವಲ್ಪ ದೊಡ್ಡವಳಾಗಲಿ, ಆವಾಗ ಬೇಕಾದ್ರೆ ತೋರಿಸೋಣ. ಇವಾಗ ಸದ್ಯಕ್ಕೆ ಮಗು ಆಗಿರೋದ್ರಿಂದ ಇಲ್ಲೂ ತೋರಿಸಿಲ್ಲ. ಚಾಂದಿ ಮಗುನೂ ಅಷ್ಟೇ, ಚಾಂದಿ ಪಪ್ಪನೂ ಕ್ಯೂಟಾಗಿದ್ದಾನೆ, ಆ್ಯಂಡ್ ಶಿಲ್ಪ ಪಪ್ಪನೂ ಅಷ್ಟೇ, ಇಬ್ಬರು ಕ್ಯೂಟಾಗಿದ್ದಾರೆ. ಇವಾಗ ಚಾಂದಿ ಪಪ್ಪು ಆಲ್ರೆಡಿ ವೀಡಿಯೋದಲ್ಲಿ ಫೇಸೆಲ್ಲ ರಿವೀಲ್ ಮಾಡಿದಾಳೆ, ಚೆನ್ನಾಗಿದ್ದಾನೆ. ಅವನು ಕೂಡ ಅಷ್ಟೇ ಗುಂಡಾಗಿ ಮುದ್ದಾಗಿ, ಸೇಮ್ ನಮ್ಮ ಚಾಂದಿನಿ ಜೆರಾಕ್ಸು. ನಮ್ಮ ಚಾಂದಿನಿ ಹೆಂಗೆ ಚಿಕ್ಕ ಪಾಪುನಲ್ಲಿ ಇದ್ಲೋ, ಚಾಂದಿಗಿನ್ನ ಇನ್ನೂ ಸೂಪರಾಗಿದ್ದಾನೆ. ಅಂದರೆ ಚಾಂದಿನಿಗಿನ್ನ ಸೂಪರಾಗಿದ್ದಾನೆ ಇವನು. ಹಾಗೆ ಸೇಮ್ ಅವ್ರ ಅಮ್ಮನ ಥರನೇ ಇರೋದು. ಇವಳು ಶಿಲ್ಪ ಪಾಪು ಬಂದು ಸೇಮ್ ಅವ್ರ ಅಪ್ಪನ ಥರ ಇದ್ದಾಳೆ. ಸೊ ಸೂಪರಾಗಿದ್ದಾಳೆ, ಅವಳು ಕ್ಯೂಟಾಗಿದ್ದಾಳೆ. ಸ್ವಲ್ಪ ಶಿಲ್ಪನ ಥರ ಕಾಣಿಸ್ತಾಳೆ, ಆದರೆ ಜಾಸ್ತಿ ಅವ್ರ ಅಪ್ಪನ ಥರನೇ ಕಾಣಿಸೋದು. ಕ್ಯೂಟಾಗಿದ್ದಾರೆ, ಇಬ್ಬರು ಆರೋಗ್ಯವಾಗಿದ್ದಾರೆ, ಚೆನ್ನಾಗಿದ್ದಾರೆ. ಆ್ಯಂಡ್ ಆಶಾ ಪಾಪುನೂ ಅಷ್ಟೇ, ಆಶಾಗೂ 2ನೇ ಪಾಪು ಆಯಿತು, ಹೆಣ್ಣು ಪಾಪು ಆಗಿದ್ದು. ಅವಳು ಕೂಡ ಅಷ್ಟೇ ಕ್ಯೂಟಾಗಿದ್ದಾಳೆ, ಚೆನ್ನಾಗಿದ್ದಾಳೆ. ಸೊ ಎಲ್ಲರೂ ಒಟ್ಟಿನಲ್ಲಿ ಎಲ್ಲರೂ ಒಂದೊಂದು 3 ತಿಂಗಳು ಡಿಫ್ರೆನ್ಸಲ್ಲಿ. ಇವ್ರುಗಳು ಅಷ್ಟೇ ಒಂದೊಂದು 3 ತಿಂಗಳಲ್ಲಿ ಎಲ್ಲರೂ ಹುಟ್ಟಿದ್ದು. ಶಿಲ್ಪ ದೊಡ್ಡೋಳು, ಆಮೇಲೆ ಆಶಾ, ಆಮೇಲೆ ಚಾಂದಿ, ಈ ಥರ ಎಲ್ಲ. ಸೊ ಅದರಲ್ಲಿ ಸ್ವಲ್ಪ ಇವಳು ಕೂಡ, ಇವ್ರ ಮಕ್ಳುಗಳು ಕೂಡ ಒಂದೊಂದು 3 ತಿಂಗಳು ಡಿಫ್ರೆನ್ಸಲ್ಲಿ ಇವರು ಕೂಡ ಮಕ್ಕಳು ಆಗಿದೆ. ಎಲ್ಲರೂ ಚೆನ್ನಾಗಿದ್ದಾರೆ. ಸೊ ನಾನು ನಮ್ಮ ಅಕ್ಕ ಅದನ್ನೇ ಮಾತಾಡ್ತಾಯಿದ್ವಿ ಬೆಳಗ್ಗೆ ಎದ್ದಿದ ತಕ್ಷಣವೇ. ಇನ್ನು ಅಕ್ಕ ಇವತ್ತು ಹೊರಡ್ತೀನಿ ಈ ಕಡೆ ಮಗ ಅಂತ ಅಂದ್ಲು. ಸರಿ, ಅಕ್ಕ 9 ಗಂಟೆ ಟ್ರೈನಿಗೆ ಹೊರಡ್ತೀನಿ ಅಂತ ಹೇಳಿದ್ಲು. ಅವಳು ಹೋಗೋಷ್ಟರಲ್ಲಿ ಏನಾದ್ರು ತಿಂಡಿ ಮಾಡಿಕೊಟ್ಬಿಡೋಣ ಅಂತ ಬೇಗನೆ ಎದ್ದೆ. 6:45 7 ಗಂಟೆ ಅಷ್ಟರಲ್ಲಿ ಎದ್ಬಿಟ್ಟು ದಿಢೀರಂತ ಆಗೋದು ಅವಲಕ್ಕಿ. ಸೊ ಅವಲಕ್ಕಿ ಮಾಡಿಕೊಟ್ಬಿಡೋಣ, ಬಿಸಿ ಬಿಸಿ ಇಲ್ಲೇ ಹಾಗಿದ್ರು ತಿನ್ನಲಿ ಬಿಸಿ ಬಿಸಿ. ಇಲ್ಲ ಅಂತಂದರೆ ಇದು ಏನು ಟ್ರೈನಲ್ಲಿ ಹೋಗ್ತಾಳಲ್ಲ ಜರ್ನಿ ಮಾಡ್ತಾ ಆವಾಗ ಕೊಡೋಣ ಅಂತ ಅಂದ್ಕೊಂಡು, ಬಾಕ್ಸಿಗೆ ಹಾಕ್ಕೊಡೋಣ ಅಂತ ಅಂದ್ಕೊಂಡು ಮಾಡಿದೆ. ಸೊ ರೆಡಿ ಆಯಿತು. ಅಕ್ಕ ತಿನ್ಬಾ ಅಂತ ಹೇಳ್ತಾ ಇದ್ದೆ. ಅವಳು ಆಗಲೇ ರೆಡಿ, ನನಗಿನ ಮುಂಚೆನೇ ಎದ್ದು ಕೂತ್ಕೊಬಿಟ್ಟಿದ್ಲು. ಅವಳು 6:30ಗೆ ಎದ್ದು ಕೂತ್ಕೊಂಡ್ಬಿಟ್ಟಿದ್ಲು. ಆಮೇಲೆ ಅಕ್ಕ ಬಾ ತಿಂಡಿ ತಿನ್ನು ಅಂತ ಹೇಳ್ತಾಯಿದ್ದೆ. ಜೊತೆನಲ್ಲಿ ನಾನು ಹಾಗೆ ಅಡುಗೆನೂ ಕೂಡ ಮಾಡಿಬಿಡೋಣ ಅಂತ, ಯಾಕಂದರೆ ಸಾಂಬಾರೇನು ಇರಲಿಲ್ಲ. ನಾನು ಯೂಶ್ವಲಿ ಹೇಳ್ತಾಯಿರ್ತೀನಿ ಅಡುಗೆ ತಿಂಡಿ ಎಲ್ಲ ಬೆಳಗ್ಗೆ ಟೈಮ್ ಮಾಡಿಬಿಡ್ತೀನಿ ಅಂತ ಹೇಳ್ತಾಯಿರ್ತೀನಿ ನಿಮ್ಮೆಲ್ರಿಗೂ. ಏನು ತಿಂಡಿ ಮಾಡೋಣ, ತರಕಾರಿ ಎಲ್ಲ ತಂದಿದ್ನಲ್ಲ, ಏನು ತಿಂಡಿ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಆಮೇಲೆ ಹೀರೆಕಾಯಿ ಮಾಡೋಣ, ಪಲ್ಯ ಮಾಡೋಣ, ಹೆಂಗೆ ಯೋಚನೆ ಮಾಡಿಬಿಟ್ಟು ಲಾಸ್ಟಿಗೆ ಬೇಡ ಗೆಡ್ಡೆಕೋಸು, ಮೂಲಂಗಿ, ಬೀನ್ಸ್ ಹಾಕ್ಬಿಟ್ಟು ಸಾಂಬಾರು ಮಾಡಿಬಿಡೋಣ, ಡೈರೆಕ್ಟಾಗಿ ಮಸಾಲೆ ಪೌಡ್ರೆಲ್ಲ ಹಾಕ್ಬಿಟ್ಟು ವಿಜಿಲ್ ಹಾಕ್ಸ್ಬಿಡೋಣ ಅಂತೆಲ್ಲ ಅನ್ಕೊತಾ ಇದ್ದೆ. ಅಕ್ಕಗೆ ತಿಂಡಿ ಕೊಡೋಕೆ ಹೋದೆ. ಅಕ್ಕ ಅಯ್ಯಯ್ಯಪ್ಪ ಬೆಳಗ್ಗೆನೇ ಇಷ್ಟೆಲ್ಲ ತಿನ್ನೋಕ್ಕಾಗಲ್ಲ ಕಣೆ ನನಗೆ ಅಂತ ಹೇಳ್ಬಿಟ್ಟು ವಾಪಸ್ ತಂದು ಹಾಕ್ತಾಯಿದ್ಲು. ಚೆನ್ನಾಗಿದೆ ತಿನ್ನೋಕ್ಕ ಅಂತ. ಹಂಗೆ ಸೋಮ್ಗೂ ಕೇಳ್ತಾಯಿದ್ದೆ, ಸೋಮ್ ನೀವು ತಿಂಡಿ ತಿಂದ್ಬಿಡ್ತೀರಾ, ಹಾಕ್ಕೊಡ್ಲಾ ಅಂತ ಕೇಳ್ತಾ ಇದ್ದೆ. ಸೋಮ್ ಕೂಡ ಅವ್ರು ಯೋಗ ಮಾಡ್ತಾಯಿದ್ರು ಸೋಮ್. ಅದರಿಂದ ಆಮೇಲೆ ಇರು ತಿಂತೀನಿ ಅಂತ ಹೇಳ್ತಾಯಿದ್ರು. ಮತ್ತು
ಅವ್ರು ಇವಾಗ ನನ್ನ ಮೇಲೆ ಡಿಪೆಂಡ್ ಆಗಲ್ಲ. ಯೋಗ ಮಾಡ್ಕೊಂಡು ಇವಾಗೆಲ್ಲ ಡ್ರೈ ಫ್ರೂಟ್ಸು, ಮಿಲ್ಕ್ ಶೇಕು ಆ ಥರ ಎಲ್ಲ ಏನೇನೋ ಮಾಡ್ಕೊಂಡು ಅವ್ರು ಕುಡಿತಾರೆ. ಫ್ರೂಟ್ಸ್ ಜ್ಯೂಸು ಆ ಥರ ಎಲ್ಲ ಅವರೇ ಬೆಳಗ್ಗೆನೇ ನಾನು ಎದ್ದೇಳೋಷ್ಟಕ್ಕೆ ಮಾಡ್ಕೊಂಡು ಕುಡಿಯೋದ್ರಿಂದ ಒಂದು ಕೆಲಸ ನನಗೂ ಕೂಡ ಕಮ್ಮಿ ಆಗಿದೆ. ಇನ್ನು ನಾವೆಲ್ಲ ತಿನ್ನೋಷ್ಟರಲ್ಲಿ ಇನ್ನೂ 7:30 7:45 ಆಗಿತ್ತು ಅಷ್ಟೇನೆ. ಇನ್ನು ನಾವೆಲ್ಲ ತಿನ್ನೋಷ್ಟೊತ್ತಿಗೆ ಇನ್ನೂ ಲೇಟ್ ಆಗುತ್ತಾ, ಆಮೇಲೆ ತಣ್ಣಗೆ ಬೇರೆ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಒಂದು ಹಾಟ್ ಬಾಕ್ಸಿಗೆ ಹಾಕಿಟ್ಬಿಡ್ತೀನಿ. ಅವಲಕ್ಕಿ ಎಸ್ಪೆಷಲಿ ನಾನು ಹಾಟ್ ಬಾಕ್ಸಿಗೆ ಹಾಕಿಟ್ಬಿಡ್ತೀನಿ. ತಣ್ಣಗಾದ್ಮೇಲೆ ತಿನ್ನೋಕ್ಕಾಗೋದಿಲ್ಲ, ಮತ್ತು ಬಿಸಿ ಮಾಡಿದ್ರು ಅಷ್ಟೊಂದು ಟೇಸ್ಟ್ ಅಂತ ಅನ್ಸೋದಿಲ್ಲ. ಸೊ ಅದಕ್ಕೋಸ್ಕರ ಎತ್ತಿಟ್ಟೆ. ಇನ್ನು ಸೊಂಗು ಕೂಡ ಕೊಟ್ಬಿಡೋಣ ತಿಂಡಿ ಅಂತ ಅಂದ್ಕೊಂಡು ಅವ್ರಿಗೂ ಕೂಡ ಕೊಟ್ಟೆ. ಇವತ್ತಿನ ವ್ಲಾಗ್ ಏನಂತಂದರೆ ಫುಲ್ಲು ನ್ಯಾಚುರಲ್ ಆಗಿ ಬರುತ್ತೆ. ನಾವೆಲ್ಲ ಹೇಗೆ, ನನಗೆ ನಿಜ ಹೇಳ್ತೀನಿ, ಈ ವ್ಲಾಗ್ ನೋಡುವಾಗಲೇ ನನಗೆ ನಮ್ಮ ಮಮ್ಮಿಗೆ ಜ್ಞಾಪಕ ಬರ್ತಾಯಿದ್ರೆ. ಯಾಕಂದರೆ ಮಮ್ಮಿ ಇರಬೇಕಾದ್ರೂ ಸೇಮ್ ನಾನು ಇದೇ ಥರನೇ. ಅಮ್ಮ ಹೊರಡ್ತಾರೆ ಅಂತಂದರೆ ತಿಂಡಿ ಎಲ್ಲ ಮಾಡಿ ಇಲ್ಲ ಬಾಕ್ಸಿಗೆ ಕೊಟ್ಬಿಡ್ತಾಯಿದ್ದೆ. ಅಮ್ಮ ಇಲ್ಲೇನು ತಿಂತಿರಲಿಲ್ಲ, ಬಾಕ್ಸಿಗೆ ಕೊಟ್ಬಿಡ್ತಾಯಿದ್ದೆ. ನನಗೆ ಅದು ನೆನಪಾಗ್ತಾಯಿತ್ತು. ತುಂಬ ವರ್ಷದ ನಂತರ, ಅಂದರೆ ಆಲ್ಮೋಸ್ಟ್ 2 ವರ್ಷದ ನಂತರ ಅಮ್ಮ ನೆನಪಾದ್ರು ತುಂಬಾ. ಯಾಕಂದರೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅನ್ನೋ ಥರ ಫೀಲ್ ಇತ್ತು. ಮತ್ತು ಅಕ್ಕನೂ ಅಷ್ಟೇ ಬಂದಿದ್ದು. ನನಗೆ ಅಮ್ಮ ಬಂದಂಗೆ ಒಂಥರ ಫೀಲ್ ಆಗ್ತಾಯಿತ್ತು. ಆ ಟ್ರೈನಲ್ಲಿ ಬರ್ತಾರೆ ಅಂತಂದರೆ ವೆಯ್ಟ್ ಮಾಡ್ತಾಯಿದ್ದೆ, ನಮ್ಮ ಮಮ್ಮಿ ಬರ್ತೇನೋ, ಟ್ರೈನ್ ಹತ್ತುತ್ತೇನೋ, ಅಲ್ಲಿಂದ ಭದ್ರಾವತಿಯಿಂದ ಹೊರಡ್ಬೇಕಾರೆ ಅದೇ ನೆನಪಿರ್ತಿತ್ತು. ಇನ್ನು ಇಲ್ಲಿಗೆ ಬಂದಮೇಲೂ ಅಷ್ಟೇ ಅದೇ ಫೀಲ್ ಆಗ್ತಾಯಿತ್ತು. ಅದಕ್ಕೆ ಅಕ್ಕ ಇರೇಕ ಯಾರೂ ಬರಲ್ಲ ಕಣೆ, ಇತ್ತೀಚೆಗಂತೂ ಎಲ್ಲರೂ ಬ್ಯುಸಿ ಆಗ್ಬಿಟ್ಟವ್ರೆ, ಇರೇಕ ಅಂತ ಹೇಳ್ತಾನೆ ಇದ್ದೆ. ಅದಕ್ಕಿನ್ನ ಅಮ್ಮನೂ ಹೊರಡ್ಬೇಕಂದ್ರೆ ಹಿಂಗೇನೆ ಬೆಳಗ್ಗೆನೇ ಹೊರಟ್ಬಿಡೋರು. ರಕ್ಷಿತ್ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾಯಿದ್ದ. ಅದೇ ಒಂಥರ ನೆನಪು. ಮಾತಾಡ್ಕೊಂಡು ಅದನ್ನೇ ಅಕ್ಕ ನಾನು ಕೂತ್ಕೊಂಡಿದ್ವಿ. ಇನ್ನು ಖುಷಿಮಾನು ಅಷ್ಟೇ ತುಂಬ ಹಚ್ಕೊಂಡ್ಬಿಟ್ಟಿದ್ಲು, ದೊಡ್ಡಮ್ಮ ಅಂತ ಅಂದ್ಕೊಂಡು ತುಂಬ ಹಚ್ಕೊಂಡ್ಬಿಟ್ಟಿದ್ಲು. ಇನ್ನು ನಾನು ಅಷ್ಟರಲ್ಲಿ ಬೇಬೆ ಪಟ್ಪಟ್ ಅಂತ ಇನ್ನು ಸೋಮು ತಿಂಡಿ ತಿಂದ್ಬಿಟ್ಟು ಸ್ನಾನಕ್ಕೆ ಹೋಗಿ ಬಂದರೆ, ಯಾವಾಗಲೂ ಯೂಶಲಿ ಅವರು ಸ್ನಾನ ಮಾಡಿದ್ಮೇಲೆ ತಿಂಡಿ ತಿನ್ನೋದು. ಇವತ್ತೊಂದು ಸ್ವಲ್ಪ ಏನು ಬಿಸಿ ಮಾಡಿದ್ನಲ್ವ, ಅಕ್ಕನ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡಂಗೆ ತಿಂಡಿ ತಿಂದಂಗೆ ಆಗುತ್ತೆ. ಅಕ್ಕನ ತಿಂತಾ ಇಲ್ಲ ಅಂದ್ಬಿಟ್ಟು ನಾನು ತಿನ್ನಿರಿ ಅತ್ಲೆಗೆ ಅಂತ ಹೇಳಿದೆ. ನಾನು ಅಡುಗೆಗೂ ಕೂಡ ರೆಡಿ ಮಾಡಿ ಇಟ್ಬಿಡ್ತೆ, ಅಂದರೆ ವಿಜಿಲ್ ಹಾಕಿ ಇಟ್ಬಿಟ್ಟೆ. ಆಮೇಲೆ ಬೇಕಾದ್ರೆ ಒಗ್ಗರಣೆ ಮಾಡೋದು, ಎಲ್ಲ ಈರುಳ್ಳಿ ಟೊಮೊಟೊ ತರಕಾರಿ ಎಲ್ಲ ಒಟ್ಟಿಗೆ ಸಾಂಬಾರು ಪೌಡರ್ ಎಲ್ಲ ಹಾಕಿ ಇಟ್ಟು ವಿಜಿಲ್ ಹಾಕ್ಸಿಸ್ತೀನಿ ಅಷ್ಟೇ. ಇನ್ನು ಹಂಗೆ ನಿಂತ್ಕೊಂಡು ಅಕ್ಕ ನಾವು ಮಾತಾಡ್ತಾ ಇದ್ವಿ. ಸೊ ಅವಳು ತಿಂಡಿ ತಿಂದ್ಲಾ. ಸೊ ನಾನು ಹಂಗೆ ಸ್ವಲ್ಪ ಲೈಟಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ನಾನಿನ್ನೂ ಏನು ಹೊಟ್ಟೆಗೆ ತೊಗೊಂಡಿರಲಿಲ್ಲ, ಖಾಲಿ ಹೊಟ್ಟೆ. ಬಿಸಿನೀರು ಕೂಡ ಕುಡ್ದಿರಲಿಲ್ಲ. ಇತ್ತೀಚೆಗೆ ಏನಂದರೆ ಸ್ವಲ್ಪ ಬಿಸಿನೀರು ಜೀರಿಗೆ ನೀರು ಆ ಥರ ಎಲ್ಲ ಕುಡಿತೀನಿ. ಯಾಕೋ ಒಂದು 2-3 ದಿನದಲ್ಲಿ ಸಿಕ್ಕಾಪಟ್ಟೆ ಹೆಡ್ಡೇಕ್ ಥರ ಬರ್ತಾಯಿತ್ತು ಕಂಟಿನ್ಯೂ. ಸ್ವಲ್ಪ ಆಲ್ಮೋಸ್ಟ್ 1 ತಿಂಗಳಿಂದ ತಲೆನೋವು ಅನ್ನೋದೇ ಇರಲಿಲ್ಲ. ಇವಾಗ ಯಾಕೋ ಸ್ವಲ್ಪ ಬರ್ತಾಯಿತ್ತು. ನೆನ್ನೆನೂ ಚಿಕ್ಕಪೇಟೆಗೆ ಹೋಗಿ ಬಂದ್ವಲ್ಲ, ಸ್ವಲ್ಪ ಹೆಡ್ಡೇಕ್ ಜಾಸ್ತಿ ಕೂಡ ಆಗಿಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಹಂಗೆ ಅದನ್ನೇ ಅವಳ ಹತ್ರ ಮಾತಾಡ್ತಾ ಇದ್ದೆ ನಿಂತ್ಕೊಂಡು. ಈರುಳ್ಳಿಗಾಗಲಿ ಕ್ಯಾರೆಟು ಬೀಟ್ರೋಟು ಎಲ್ಲ ಹುರಿಯೋದಕ್ಕೆ ಬೇರೆ ಕೊಟ್ಟಿರ್ತಾರೆ, ಇಲ್ಲಿಂದ ಹಾಕೋದು. ಅದು ಇಲ್ಲಿದೆಯಲ್ಲ ಪ್ಲೇಟ್ ಬೇರೆ ಇರುತ್ತೆ, ಇಲ್ಲಿ ಒಳಗಡೆಯಿಂದ ಹಾಕೋದು ಪಿಸ್ ಮಾಡಿಕೊಂಡು ಬೇರೆ. ಇಲ್ಲಿ ಬಟನ್ನ ಒತ್ಕೊಂಡ್ರೆ ಇವಾಗೆಲ್ಲ ಈಸಿ ಬಿಡಕ್ಕ. ಅದೇ ಅಂತ ಹೇಳಿದ್ ಮೊದಲೆಲ್ಲ ಅಕ್ಕ, ನಾನು ಯೋಚನೆ ದೋಸೆ ಮಾಡ್ಬೇಕಂದ್ರೆ ನಮ್ಗೆ ಹಬ್ಬತ್ರ ಹುಳ್ಕಾಲ ರುಬ್ಬೇಕಾಗಿತ್ತಲ್ವ ಅಕ್ಕ ದೋಸೆ. ಆದರೆ ಅದ್ರ ಟೇಸ್ಟ್ ಎಷ್ಟೇ ಬೇರೆ. ಅವಾಗ ದೋಸೆ ಮಾಡ್ತಿದ್ರೆ ಅಕ್ಕಪಕ್ಕದ ಮನೆಯೆಲ್ಲ ಘಮ ಅಂತ ಸ್ಮೆಲ್ ಬರೋದು ಅಲ್ವಾ. ಇವಾಗ ಎಲ್ಲಿ ಬರುತ್ತಾ ಅಕ್ಕವ ಎಲ್ಲ ಮಮ್ಮಿ ಉಪ್ಸಾರು ಕೈಯಲ್ಲೇ ಇರ್ತಿತ್ತು. ಬಸ್ಸಾರಿ ಒಳಕಲ್ಲೇ ರುಬ್ಸ್ತಾ ಇದ್ದು. ಇಲ್ಲಿ ಈ ಮನೇಲೂ ಹಂಗೆ ಅಲ್ವಾ? ಒಂದೊಂದ್ಸತಿ ರುಬ್ಬುತ್ತೆ. ಗೊಡ್ಗಾರ ಅಂತೆಲ್ಲ ರುಬ್ಕೊಳ್ಳುತ್ತೆ. ಹೌದಾ? ಅದು ಆ ಟೇಸ್ಟ್ ಅಲ್ಲ ಅಕ್ಕ. ಇವಾಗಲೂ ಚಿಕ್ಕ ಕಲ್ಲು ತಂದು ಇಟ್ಕೊಂಡಿದ್ದಾರೆ ಕಡೆ, ಒಕ್ಕಲ್ ತರ ಮಾಡ್ತಾರೆ. ಏನ್ ಟೇಸ್ಟ್ ಇರುತ್ತಕ್ಕ. ನಾನು ಮನೆಗೆ ಹೋದ್ರೆ ಚಿಕ್ಕದು ಕ್ವಾಲಿಟಿ ಚೆನ್ನಾಗಿರೋ ತಂದಿಟ್ಕೋತೀನಿ. ಒಳಕಲ್ ಬೇಕು, ಅದಕ್ಕೆ ಒಂದ್ ಚಿಕ್ಕ ತಂದಿಟ್ಕೋತೀನಿ. ವಾಸ್ಕಲ್ ಕುಂಡಿಸ್ ಮತ್ತೆ ಹಿಂಗ್ ಹೊಸಿತ್ರ ಗೊತ್ತಾ, ಹಿಂಗ್ ಬರುತ್ತೆ. ವಾಸ್ಕಲ್ ಕುಂಡಿಸ್ತೀರಲ್ಲ, ವಾಸ್ಕಲ್ ಕುಂಡಿಸೋ ದಿವಸನೇ ಒಳಕಲ್ನ ಒಳಗಡೆ ತಿರ್ಬೇಕು ನೀವು. ಒಳಕಲ್ಲು ಒಳಗೆ ಬರ್ಬೇಕು. ಹೌದಾ? ತಂದು ವಾಸ್ಕಲ್ ಕುಂಡಿಸ್ ಪೂಜೆ ಅಂದ್ರೆ ಒಳಕಲ್ನ ಒಳಗೆ ತಂದ್ಬಿಟ್ರಿ. ರೀ ಕಾಫಿನಾ ಕೇಳಿ ಬೇಕಂತ ಕೇಳಿ ಅಷ್ಟೇ. ಕಾಫಿ ಬೇಕಂತ ಕೇಳಿ ಅಷ್ಟೇ ಕೇಳಿದ್ದು. ಬೇರೆ ಎಲ್ಲ ನಾನೇನು ಕೇಳೇ ಇಲ್ಲ. ಬೇಡಮ್ಮ ಬೇಡ ಕಣೆ. ರೆಕಾರ್ಡ್ ಆಗ್ತಾ ಇದ್ಯಾ ಇಲ್ಲ ನಾನು ಅದೆಲ್ಲ ಏನು ಕೇಳಲಿಲ್ಲ ನಿಮ್ಗೆ. ಇಲ್ಲಿ ಸ್ಟಾಪ್ ಆಯ್ತು ಅಂತ ಹೇಳಿದ್ರೆ ನಿಮಗೆ. ಸ್ಟಾಪ್ ಅದೇನಾಗಿಲ್ಲ, ನೀವು ತಲೆ ಕೆಡಿಸ್ಕೊಬಿಡಿ. ಸರಿ ಆಯ್ತು, ನೀನು ತಲೆ ಕೆಡಿಸ್ಕೊಳ್ಳಿ ಅಷ್ಟೇ.
ಕೂಲಾಗಿರಿ, ನನ್ನನ್ನು ಕೂಲಾಗಿರಕ್ ಬಿಡಿ ಅಷ್ಟೇ. ನಾನು ಹೇಳಿದ್ ನೀವು ಆಯ್ತು ಬಿಡಮ್ಮ, ನೀನೇ ಕರೆಕ್ಟ್. ಶ್ರೀ ಶ್ರೀನಿವಾಸ ಗೋವಿಂದ ಹಾಕ್ರಿ. ಲಲಿತ ಶಾಸ್ತ್ರ ಶುಕ್ರವಾರ ಇರುತ್ತೆ. ಈ ಗುರುವಾರ ಕಂಡ್ರಿ. ಹಾ ಶುಕ್ರವಾರಮ್ಮ. ಥ್ಯಾಂಕ್ ಯು. ಗುರುವಾರ ಓ ನಾನು ಗುರುವಾರ ಸಂಘಕ್ಕಿದೆ ಅಂತನಾ? ನಾನು ಬುಧವಾರ ಬಂದಿದ್ದು. ಇವಾಗ ನಾವೇ ತಿಂದಿರಕ್ಕೆ ದಿನ ಯಾವುದು ಅಂತಾನೇ ಗೊತ್ತಿಲ್ಲ. ಇವಾಗ ಗುರುವಾರ ಅನ್ಕೊಂಡಿದ್ದೀನಿ ನಾನು. ಕರೆಕ್ಟ್ ಕಣೆ. ಮತ್ತೆ 2 ಗಂಟೆ ಆಗುತ್ತಲ್ಲ ಆಗ? 1 ಗಂಟೆ. 12:30 1 ಗಂಟೆಗೆ ಹೋಯ್ತು. 12:30? ಏಯ್ 1 ಗಂಟೆಗೆ ಹೋಗ್ತಾನಪ್ಪ. ಹೌದಾ? ನಾನು 10 ಗಂಟೆ ಟ್ರೈನ್ 10 ವರ್ಷ ಆಯ್ತು. ಹೋಗ್ಬಿಡ್ತಂದೆ. ಹೌದಾ? ಇನ್ಮೇಲೆ ನಾವು ಟ್ರೈನೇ ಅಪ್ಪ, ಬೆಸ್ಟ್ ಟ್ರೈನೇ ಅಲ್ವಾ? ಬೆಸ್ಟ್ ಅರ್ಚಿನ ಬೆಸ್ಟ್ ಆಕ್ಚುಲಿ. ಏನ್ ಗೊತ್ತಾ, ಸ್ವಲ್ಪ ಅಲ್ಲಿ ಓಡಾಡ್ಬೋದು, ಕಾಕಂದ್ರಲ್ಲೆಲ್ಲ ಓಡಾಡ್ಬೋದು. ಬೇರೆ ಹಿಂಗ್ ಹೋಗಿ ಬರ್ತೀನಿ ಅಂದ್ರೆ ಟ್ರೈನ್ ಬೆಸ್ಟ್. ಅಲ್ಲ ಕಣಕ್ಕ, ಇವಾಗ ಮೊದ್ಲು ಅಲ್ಲಿ ಬಂದ್ರೆ ಹೆಂಗೆ ಅಂತ, ಇವಾಗ ಭುವನ ಇದಾರಲ್ಲ, ಇವೇ ಟೆನ್ಷನ್. ಅಲ್ಲಿ ತನಕ ಬರೋದು ಹಂಗಂತಲ್ಲ ಪಾಪ, ಅವ್ನ ಕೆಲಸ ಏನಿರುತ್ತೆ ಹೆಂಗ್ ಕತ್ತಿನೇ ಯಾರಿಗೆ ಗೊತ್ತು. ಅಲ್ಲ ಅವ್ರು ಬೇಡ ಬಿಡಿ, ಕಾರ್ ತಗೊಂಡ್ರು ಅಷ್ಟೇ. ಅವನೇ ನೀನ್ ತಲೆ ಕೆಡಿಸ್ಕೊಳಲ್ಲ. ನಾನು ಕಾರ್ ತಗೋ ಅಂತ ಅದಕ್ಕೆ ಕಾಯ್ತಾ ಇದ್ದೆ. ಓಡ್ಸಕ್ ಬರ್ಬೇಕಲ್ಲ ನಮ್ಗೆ ಗಾಡಿಗೆ. ನಿಮ್ಗ ಬರಲ್ವಾ? ಯಾರ ಡ್ರೈವರ್ ಇಟ್ಕೊಳ್ಳೋದು ಅಷ್ಟೇ. ನಿಮ್ಗೆ ಓಡ್ಸಕ್ ಬರಲ್ವಾ? ಯಾಕೆ ಕಲ್ತಿರೋದೇ ಮ್ಯಾನ್ಯಲ್ ಅಲ್ವಾ? ಟಚ್ಚಿಲ್ಲ ಅಲ್ಲ. 5 ವರ್ಷ ಆಯ್ತು ಕಣೆ ನಿಖಿತ ಕಾರ್ ತಗೊಂಡು ನಾವು. ಎಷ್ಟು ವರ್ಷ ಆಯ್ತು? 2020 ಒಂದ್ಸರಿ ಹೋಗಿ ಬಂದ್ರೆ ಗೊತ್ತಾಗ್ಬೋದು. ಅದಕ್ಕೋಸ್ಕರ ಅಂತ ತಗೊಂಡು ಹೋಗಕ್ಕಾಯ್ತದ? ಇಲ್ಲಿಂದ ಜರ್ನಿನೇ ಬೇಜಾರ್ ಕಣಕ್ಕ. ಆರಾಮಾಗಿ ಕುತ್ಕೊಳ್ಳೋದು ಹೆಂಗಿದೆ, ಪೀಸ್ಫುಲ್ ಆಗಿ ಹೋಗೋದು. ಕಾರು ಇವು ರೋಡ್ ಇವ್ರು ಒಂದ್ಸರಿ ಹಿಂಗ್ ಬೇಕಷ್ಟೇ ಮಲಗಿರೋಳಿಲಿ ಹಿಂಗ್ ಮಲ್ಕೊಂಡಿರ್ತೀವಿ ಅಂತ ಹಿಂಗೆಲ್ಲ ನೋಡೋದು ಅಲ್ವಾ? ಮತ್ತೆ ನಿದ್ದೆ ಹೋದಾಗ್ಲೇನೆ ಸಡನ್ ಆಗಿ ಬ್ರೇಕ್ ಹಾಕ್ಬಿಡೋದು, ಇದ್ ಮಾಡ್ಬಿಡೋದು. ಹಂಗೆ ಕಾಣಿಗೆ ಆಗೋಯ್ತು ಅದು. ಹಾಗೆ ನಂಗೆ ತಿನ್ನೋದು. ಅಕೊಂಡ್ ಬಟ್ಲಿಗೆ ಹಾಕೊಡ್ಲೇನೆ ಹೇಳಿದ್ರೆ ಹಾಕೊಟ್ಬಿಡು ಮೆಟ್ಲಿಗೆ. ತಿಂದೆ ಸಾಕು, ಇನ್ನು ಮಧ್ಯಾಹ್ನ ಬಾಕ್ಸ್ ಕರ್ಕೊಂಡು ಏನೋ ತಿನ್ಬೇಕು ಅನ್ಸುತ್ತೆ ಜರ್ನಿ ಮಾಡ್ಬೇಕಂದ್ರೆ. ಹಾಕೊಡ್ಲಾ? ಅಷ್ಟೇ. ಬಟ್ಲಿಗೆ ಹಾಕೊಟ್ರೆ ಬೇಡ. ಇವಾಗ ಟ್ರೈನ್ ಎಷ್ಟೊತ್ತಿಗೆ ಹೇಳು? 9:30ಗೆ. 9:30ಗಲ್ಲ, 9 ಕಾಲಿ ಅನ್ಸುತ್ತೆ. ಹಾಂ, ಇಲ್ಲಿ 8:30 ಬಿಟ್ಟರೆ ಸಾಕು ಹೇಳೋದು. ಇವಾಗ ಅಲ್ಲಿಂದ ಮತ್ತೆ ಎಷ್ಟೊತ್ತಾಗುತ್ತೆ ಕಣೆ. ಅದಕ್ಕೆ ದರ್ಶನ ಮನೆಗೆ ಸರ್ ಮಾಡಿ ಊಟ ಮಾಡೋದು ಮುಗಿತು. ಬೇಗ ಎದ್ಬಿಟ್ರೆ ಅಂದರೆ ಒಂದು 6:45 7 ಗಂಟೆ ಅಷ್ಟಕ್ಕೆ ಎದ್ಬಿಟ್ರೆ ಬೇಗ ಕೆಲಸ ಆಗ್ಬಿಡುತ್ತೆ, ತಿಂಡಿನೂ ಆಗ್ಬಿಡುತ್ತೆ, ಎಲ್ಲ ಕೆಲಸನೂ ಬೇಗ ಆಗ್ಬಿಡುತ್ತೆ. ಅದೇ ಏನಾದ್ರು ಒಂದು 8 ಗಂಟೆ ಮೇಲೆ ಎದ್ಬಿಟ್ರೆ ಹೆಂಗೆ ಗೊತ್ತಾ, ಟೈಮು ಪಟ 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 ಅಂತ ಫಾಸ್ಟಾಗಿ ಹೊಟ್ಟೋಗ್ಬಿಡ್ತಾ ಇರುತ್ತೆ. ಸೊ ಆಮೇಲೆ ಆ ಅಕ್ಕಗೆ ಕಾಫಿ ಬೇಕಾ ಅಂತ ಹೇಳ್ಬಿಟ್ಟು ಕಾಫಿ ಮಾಡಿಬಿಟ್ಟು ಅಕ್ಕ ಕಾಫಿ ಕುಡಿತಾ ಇದ್ದಾಳೆ. ಸೊ ಒಂದು ಎಣ್ಣೆ ತಿಂತಾ ಇದ್ದಾರೆ. 8 ಗಂಟೆ ಆಗಿತ್ತು. ಖುಷಿ ಮನೆ ಎಬ್ರಿಸೋಣ ಅಂತ ಅನ್ಕೊತಾ ಇದ್ದೆ. ಸೊ ಇನ್ನೊಂದು ಅರ್ಧ ಗಂಟೆ, ಯಾಕಂದರೆ ಅವಳಿಗೆ 9 ಗಂಟೆ 9:30ಗೆ ಸ್ಕೂಲಿಗೆ ಬಿಡೋದು. ಅದರಿಂದ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ನಿದ್ದೆ ಮಾಡಲಿ ಅಂತ ನಾನು ಅರಿಶಿನ ಕುಂಕುಮ ಕೊಡ್ತಾಯಿದ್ದೀನಿ ಅಕ್ಕಗೆ, ಹೋಗ್ತೀನಿ ಅಂತ ಅಂದ್ಲಲ್ಲ. ಇನ್ನಿನ ಸೀರೆನೇ ಎಲ್ಲ ಕೊಟ್ಟಿದ್ದೆ. ಸೊ ಫಾರ್ಮೆಟಿಗೆ ಇವಾಗ ಅರಿಶಿನ ಕುಂಕುಮ ಕೊಡ್ತಾಯಿದ್ದೀನಿ ಅಷ್ಟೇ. ಹೌದಪ್ಪ, ಬಂದು ತಂದು ನಿಲ್ಲಿಸ್ತಾನಲ್ವಾ? ಸಿಗದೆ ಹೋದಾಗ 8 ಗಂಟೆಗೆ ನಡೆಯೋ ಅಂದ್ರೆ 8 ಗಂಟೆಗೆ ಟ್ರೈನ್ ಬಂದು ನಿಂತಿರಲ್ಲ. ನಾವು ಮಂತ್ರಾಲಯದಿಂದ ಬಂದಾಗ ಟ್ರೈನ್ ಬಂದಿದ್ದು 8:30. ಏನಾಯ್ತು? ದೊಡ್ಡಮ್ಮನ ಬಾಯ್ ದೊಡ್ಡಮ್ಮ ಬಂದೆ ಬಾ. ತಪ್ಕೊಳ್ಳೋಣ. ಅಯ್ಯೋ ಟಾಚಿ ಮಾಡಿಸು. ದೊಡ್ಡಮ್ಮ ಟಾಚಿ ಮಾಡಿಸು ನಮಗೆ. ಓನು ಪುಂಗಾರಿ. ಅಯ್ಯೋ ಅಯ್ಯೋ ಅಯ್ಯೋ, ಇದೊಳಗೆ ಆಗ್ತಿಲ್ಲ. ಅಷ್ಟಪ್ಪ ಗೊತ್ತರಿ ನೀನು ಮತ್ತೆ. ಖುಷಿನೂ ಬರ್ತೀನಿ. ಶಿಲ್ಪ ಮನೆಗೆ ಹೋಗ್ಬಿಟ್ವಲ್ಲ ನಾವು ಬಿಟ್ಟು, ಅದಕ್ಕೆ ನಾವು ಎಲ್ಲೂ ಹೋಗ್ತಿಲ್ಲ. ಟಾಚಿ ಮಾಡೋದು. ಸೂಜಿ ಕೊಡ್ಸ್ಕೊಂಡ್ ಬರ್ತೀರಾ? ಸೂಜಿ ಇದೆ ಕೊಡ್ಸ್ಕೊ. ಆಹಾ,
ಸೂಜಿ ಕೊಡ್ಸ್ಕೊಬರ್ತಾರೆ ಅಷ್ಟೇ ಶಿಲ್ಪ ಪಾಪು ನೋಡೋಕ್ಕೆ. ವಿಡಿಯೋ ಹಾಕಿದ್ದು ಈಗ ಶಿಲ್ಪ ಪಾಪು ಇಲ್ಲ. ನಮ್ಮ ರಕ್ಷಿತ್ ತರಲೆ ಮಾಡ್ತಾನೆ, ಅಲ್ಲಿ ಮಾಡಬಾರ್ದು, ಅವಳು ಅಳ್ತಾಳೆ. ಅವತ್ತೇನು ಇದು ಮಾಡ್ತಿದ್ಲು. ಪಾಪು ಇವತ್ತು ಶಿಲ್ಪದ ಬರ್ತಡೇ ಅಲ್ಲ. ಇವತ್ತು ಶಿಲ್ಪ ಬರ್ತಡೇ ಸ್ವಾಮಿ. ಇವತ್ತು ಅವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ. ಹ್ಯಾಪಿ ಬರ್ಡೇ ಹೇಳ್ತಿ ಶಿಲ್ಪಾಗೆ. ಹೇಳು ಶಿಲ್ಪಗೆ ವಿಶ್ ಯು ಹ್ಯಾಪಿ ಬರ್ಡೇ ಅಂತ ಹೇಳ್ಬೇಕು. ಹೇಳ್ತಾ ಮೊನ್ನೆ ಶಿಲ್ಪ ವಿಶ್ ಯು ಹ್ಯಾಪಿ. ಅವತ್ತು ರಿಷಿಗೆ ಹೇಳ್ದಿಯಲ್ಲ, ಅವತ್ತು ರಿಷಿಗೆ ಹೇಳ್ದಿಯಲ್ಲ ನೀನು, ಹಂಗೆ ಹೇಳ್ಬೇಕು ಇವಾಗ. ಓಕೆನಾ? ಕೇಕು ಕೊಡು ಶಿಲ್ಪಕ್ಕ. ತಮ್ಮ ಅನ್ಬೇಕು. ಇರೋ ನಿಮಿಷ. ಎಲ್ಲ ಸರಿಯಾಗಿ ಇದು ಮಾಡು. ಇಂಕ 1 2 3 ಸ್ಟಾರ್ಟ್. Happy to you, happy to you, happy to you. ಏ ಕಳ್ಳ, ಏನಂತ ಹೇಳ್ದೆ ನೀನು? ಶಿಲ್ಪ ಕಣಮ್ಮ, ಶಿಲ್ಪ ಬರ್ತಡೇ ಇವತ್ತು. ಶಿಲ್ಪ ಶಿಲ್ಪ ಹೇಳು. ಓಕೆ 1 2 3 ಸ್ಟಾರ್ಟ್. Happy to you, happy to you, happy to you, happy to you. ಫ್ರೆಂಡ್ಸ್ ಕೇಳಿಸ್ಕೊಳ್ಳಿ. To you, happy to you, happy to you, happy to you. ನಾನೊಂದು ತಿಳಿಸ್ಲಾ ಅಮ್ಮ ನನಗೆ ಹ್ಯಾಪಿ ಬರ್ಡೇ ಅಮ್ಮ. ನನಗೆ ಹೇಳು. Happy to you, happy to you, happy to you, shit. Happy to you. ಸರಿ, ವಾಟ್ ಈಸ್ ಯೋರ್ ಮದರ್ ನೇಮ್? ಹಾ ಸರಿ, ನಿಮ್ಮ ಅಪ್ಪನ ಹೆಸರೇನು? ವಾಟ್ಸ್ ಯೋರ್ ಡ್ಯಾಡ್ ನೇಮ್, ಫಾದರ್ ನೇಮ್? Son, ವಾಟ್ ಈಸ್ ಯೋರ್ ಮದರ್ ನೇಮ್? Ikita, ವಾಟ್ ಈಸ್ ಯೋರ್ ಬ್ರದರ್ ನೇಮ್? Ishi, ಯಶಿ. ಅಣ್ಣನ ರಕ್ಷಿತಾ? Anna. ಅಣ್ಣ. ಇವಾಗ ಮಾತ್ರ ಅಣ್ಣ, ಆಮೇಲಿಂದ ಸ್ವಲ್ಪ ಹೊತ್ತು ಆಕ್ಟಿವ್ ಆದ್ಮೇಲೆ ಹೋಗಲೇ ಅಂತಾಳೆ. ಹೆಂಗೋ ಮನ್ನೋದು ನನ್ನ ಮಗಳು ಸ್ಟೈಲೇ ಬೇರೆ ಹೋಗಲೇ. ನಿಮ್ಗೆ ಅನ್ನೋದಿನ ನನ್ನಪ್ಪ ಹೋಯ್ತು. ಎಲ್ಲಿಗೋಯ್ತು? ಹೋಯ್ತು. ಬಾರು ರಿಷಿ ಬಾ, ಟೈಮ್ ಆಗುತ್ತೆ. ನಾನು ಅದನ್ನೇ ಹೇಳ್ತಿದ್ದೀನಿ. 8 ಕಾಲು. ಚಿಕ್ಕದ್ ಮಾಡ್ತಾರೆ. 8 ಕಾಲು. ಬಾಯ್ ಮಗನೇ. ಬಾಯ್ ಕುಚುಮಾ. ಇಂಜೆಕ್ಷನ್ ಇಲ್ಲಿ ಕೊಡ್ತಾರೆ. ಇಲ್ಲಿ ಅಲ್ಲಿ ಕೊಡ್ತಾರಾ? ಕೊಡ್ತಾರೆ. ಬೇಗ ಎಲ್ಲ ಕೊಡ್ಸ್ಕೊಂಡು ನೋಡಿ, ಇಲ್ಲೆಲ್ಲ ಗಾಯ ದೊಡ್ಡಮ್ಮ ಸುಟ್ಕೊಂಡು ದೇವ್ರೆ ಕೊಡ್ಸ್ಕೊಂಡು ಬಂದ್ಬಿಡಕ್ಕ. ಬೇಗ ಬರ್ತೀನಿ. ನನ್ನ ಮಗ. ಆಮೇಲೆ ಹೋಗೋಣ, ಪಾಪು ಹೋಗೋಣ ಆಮೇಲೆ ಸಂಜೆ ಹೋಗೋಣ. ಓಕೆನಾ? ಇವತ್ತು ಬರ್ತಡೇ ಅಲ್ವಾ? ಬರ್ತಡೇ ಎಲ್ಲ ಕರೀತಾರೆ, ಹೋಗೋಣ. ಓಕೆ, ರೆಸ್ಟೋರೆಂಟ್ ಹೋಗೋಣ ಇವತ್ತು. ರೆಡಿ ಆಗು. ಓಕೆನಾ? ಗಂಟೆ ಜೊತೆ ಹೋಗೋಣ. ಹೇಳ್ತಿದ್ದೆ ಇವತ್ತು ರಿಲೇಷನ್ ಯಾರು ಕೇಳ್ತಾ ಇದ್ರು ಅವರು. ಸಂಜೆ ಹೋಗು. ಬೆಳಗ್ಗೆ ಅಷ್ಟೊತ್ತಿಗೆ ಆದ್ರೆ ಸಂಜೆ ಹೋಗ್ತೀನಿ ಅಂದ್ರು. ಅವ್ರ ಯಜಮಾನ್ರು ಬರಲ್ಲ ಅಂದ್ರೆ ಮತ್ತೆ ಬರ್ತೀನಿ ಅಂದ್ರು. ಇನ್ನು ಅಕ್ಕ ಹೊರಟಾದ್ಮೇಲೆ ಖುಷಿ ಮಗ ಬೇಗ ರೆಡಿ ಮಾಡ್ತಾಯಿದ್ದೀನಿ. ನಾನು ಕೂಡ ಇವತ್ತು ಬೇಗನೆ ಕೂಡ ರೆಡಿ ಆಗಿಬಿಟ್ಟೆ ಜೊತೆನಲ್ಲೇನೆ. ಅವಳು ಏನು ಗೊತ್ತಾ, ಸ್ನಾನಕ್ಕೆ ಹೋದಾಗ ಅಮ್ಮ ನೀನು ಸ್ನಾನ ಮಾಡು ಅಮ್ಮ ಅಂತ ಕೇಳ್ತಾ ಇರ್ತದೆ. ಪಾಪ ನಾನು ಆ ಟೈಮ್ನಲ್ಲಿ ನನಗೆ ಬೇಜಾನು ಕೆಲಸಗಳಿರ್ತವೆ, ಸೊ ಊಟ ಕಟ್ಟೋದು ಅದು ಇದು ಅಂತ ಎಲ್ಲ. ಇವತ್ತೆಲ್ಲ ಬೇಗ ಆಗಿಬಿಡ್ತಲ್ಲ ಕೆಲಸನೂ ಕೂಡ. ಬೆಳಗ್ಗೆ ತಿಂಡಿ ಅಡುಗೆ ಎಲ್ಲ ಆಗಿದ್ದರಿಂದ ನಾನು ಆರಾಮಿದ್ದೆ. ಏನಿದ್ರು ಜಸ್ಟ್ ನಾನು ಅಲ್ಲೇ ಆಫೀಸಿಗೆ
ಹೋಗಿದ್ರು. ಆದ್ದರಿಂದ ಇವಾಗ ಜಸ್ಟ್ ಖುಷಿಮನ ರೆಡಿ ಮಾಡಿ ಕಳಿಸೋದು ಒಂದೇ ನನ್ನ ಕೆಲಸ ಇದ್ದಿದ್ದು. ನಾನು ಅವಳ ಜೊತೆನೇ ಇದಾಯಿತು. ನನಗೆ ಅವಾಗ ಅನಿಸ್ತೈತಿ ಈ ಬೇಗ ಹೇಳು, ನಮಗೆಲ್ಲ ಬೆಳಗಿನ ಜಾವದ ನಿದ್ದೆ ಜಾಸ್ತಿ. ನೈಟ್ ಬೇಕಾದ್ರೆ 2 ಗಂಟೆವರೆಗೂ ಎದ್ದಿರು ಅಂತಂದ್ರೂ ಎದ್ಬಿಟ್ಟಿರ್ತೀನಿ. ಆದರೆ ಬೆಳಗಿನ ಜಾವದ ನಿದ್ದೆ ಮಾತ್ರ ನಂಗೆ ಆಗೋಲ್ಲ, ಅದೇ ಮೇಯ್ನ್ ನಿದ್ದೆ. ಆದರೆ ಶಾರ್ಪಾಗಿ 7 ಗಂಟೆ 7:15 7:15 ಎಚ್ಚರ ಆಗಿಬಿಡುತ್ತೆ. ಸೊ 7:15 7:45 ಎದ್ಬಿಡ್ಬೇಕಾಗಿಲ್ಲ ಅಂದರೆ ಇನ್ನೂ ಲೇಟ್ ಆಗಿಬಿಡುತ್ತೆ. ಯಾಕಂದರೆ ನನಗೆ ನಮ್ಮನೇಲಿ ತಿಂಡಿ ಅಡುಗೆ ಎಲ್ಲ ಮಾಡೋದೆಲ್ಲ ಏನೂ ಟೆನ್ಷನ್ ಅನಿಸಲ್ಲ. ಯಾಕಂದರೆ ಸೋಮ್ಗೆ ಗೊತ್ತು ಒಂದು ಅರ್ಧ ಗಂಟೆಲಿ ಎಲ್ಲ ಮಾಡಿಕೊಟ್ಬಿಡ್ತಾಳೆ ಅಂತ ಹೇಳಿ. ಆದರೆ ಖುಷಿಮನೂ ಜೊತೆನಲ್ಲೇ ನಾನು ಮ್ಯಾನೇಜ್ ಮಾಡಬೇಕಲ್ಲ. ಸೊ ಆದ್ದರಿಂದ ಸ್ವಲ್ಪ ಬೇಗ ಎದ್ದಾಳು ನಿಖಿತಾ ಅಂತ. ಮಕ್ಕಳು ಅವಳು ಒಂದು ಸರಿ ಎದ್ದಾಳ್ತಾಳೆ, ಒಂದು ಸರಿ ಎದ್ದಾಳೋದಿಲ್ಲ. ಆದ್ದರಿಂದ ಇನ್ನು ರೆಡಿ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟನೇ. ಯಾಕೆ ಅಂತಂದರೆ ನಮ್ಮನ್ನು ಮಕ್ಳುಗಳು ನೋಡಿ ಇನ್ಸ್ಪೈರ್ ಆಗಿಬಿಟ್ಟಿರ್ತಾರೆ. ಇವಾಗ ನಾವು ಹೆಂಗೆ ಮೇಕಪ್ ಮಾಡ್ಕೋತೀವಿ, ಲಿಪ್ಸ್ಟಿಕ್ ಹಚ್ಕೋತೀವಿ, ಕಾಜಲ್ ಹಚ್ಕೋತೀವಿ, ಅದೇ ಥರ ಅವಳು ಬೇಕು ಅಂತ ಕೇಳ್ತಾ ಇರ್ತಾಳೆ. ಲಿಪ್ಸ್ಟಿಕ್ ಹಚ್ಬೇಕಮ್ಮ, ನನಗೆ ಇಲ್ಲಿಗೆ ಹಚ್ಚಮ್ಮ, ಅಲ್ಲಿಗೆ ಹಚ್ಚಮ್ಮ ಅಂತೆಲ್ಲ, ನೇಲ್ ಪಾಲಿಶ್ ಹಚ್ಚಮ್ಮ ಅಂತ. ಅವಳು ಎತ್ಕೊಂಡು ಕೈಯಲ್ಲಿ ನೋಡಿ ನೀನು ನೇಲ್ ಪಾಲಿಶ್ ಎತ್ತಿಟ್ಕೊಂಡು ಅವಳಾಗಲೇ ನೇಲ್ ಪಾಲಿಶ್ ಹಚ್ಚಿ ಅಂತ ಹೇಳಿ ಮತ್ತು ಅದನ್ನೆಲ್ಲ ಇದು ಮಾಡಿ ನಾನು ಅದನ್ನು ತೆಗ್ದಿಟ್ಟು ಮಾಡಬೇಕು. ಸಿಕ್ಕಾಪಟ್ಟೆ ಟಾಸ್ಕ್. ಮಕ್ಕಳು ಅಂದರೆ ನನಗೆ ಒಂದು ಮಗು ಆಗಿರೋದಕ್ಕೆ ಪರವಾಗಿಲ್ಲ, ಬ್ಯಾಕ್ ಟು ಬ್ಯಾಕ್ 2 ಮಕ್ಳು ಇರ್ತಾವಲ್ಲ ಹೆಂಗೆ ಅಂತ ನಾನು ಯೋಚನೆ ಮಾಡ್ತೀನಿ. ಇವಾಗ ರಕ್ಷಿತ್ ದೊಡ್ಡವನಾಗಿರೋದ್ರಿಂದ ಪರವಾಗಿಲ್ಲ. ಈ ಚಿಕ್ಕ ಮಕ್ಕಳು ಇವಾಗ 2 ವರ್ಷ 3 ವರ್ಷ ಗ್ಯಾಪಲ್ಲಿ ಇರ್ತಾರಲ್ಲ ಇಬ್ಬರು ಮಕ್ಕಳು, ಅದು ಒಂಥರ ಚಂದನೇ. ಜೊತೆಲೇ ಮಕ್ಳುಗಳು ಬರ್ತಾರೆ, ಜೊತೆನಲ್ಲೇ ಸ್ಕೂಲಿಗೆ ಕಳಿಸ್ಬಿಡ್ಬೋದು. ಅದೊಂಥರ ಅದಾದರೆ ಟಾಸ್ಕ್ ಮಾತ್ರ ಸಿಕ್ಕಾಪಟ್ಟೆ ಹೆವಿಯಾಗಿರುತ್ತೆ. ನಮ್ಗೆ ಒಂದಕ್ಕೆ ಟಾಸ್ಕಿಂಗ್ ಇರುತ್ತೆ, 2 ಮಕ್ಕಳಿದ್ರೆ ಇನ್ನೂ ಟಾಸ್ಕ್ ಜೊತೆಗೆ ಜಾಸ್ತಿ ಇರುತ್ತೆ ಅಂತಲೇ ಗೊತ್ತು ನನಗೆ. ಸೊ ಆದರೆ ಅದು ಒಂಥರ ಚಂದನೇ, ಇದು ಒಂಥರ ಚಂದನೇ. ಯಾವುದು ಚಂದ ಇಲ್ಲ ಅಂತ ಮಾತ್ರ ಹೇಳೋಕ್ಕೆ ಆಗಲ್ಲ. ಸಿಂಗಲ್ಲು ರಕ್ಷಿತ್ ದೊಡ್ಡವ ಇರೋದ್ರಿಂದ ಅವನೇ ಬೇಕಾದ್ರೆ ಅವ್ನು ಫ್ರೀಯಾಗಿರ್ಬೇಕಾದ್ರೆ ಸ್ಕೂಲಿಗೆ ಕರ್ಕೊಂಡೋಗ್ಬಿಡ್ತಾನೆ, ಅದೊಂದು ಟೆನ್ಷನ್ ಇರಲ್ಲ. ನಾನೇ ಕರ್ಕೊಂಡು ಹೋಗ್ಬೇಕು ಇಲ್ಲ ಅಂದಿದ್ರೆ ಆ ಥರ ಎಲ್ಲ ಇರ್ತಿತ್ತು. ಸೊ 2 ಮಕ್ಕಳಿದ್ರೆ ಜೊತೆಯಲ್ಲಿ ಬೆಳ್ಕೊಂಡ್ಬಿಡ್ತವೆ, ಜೊತೆಲೇ ದೊಡ್ಡವರಾಗ್ಬಿಡ್ತಾರೆ, ಗೊತ್ತಾಗೋದಿಲ್ಲ. ಒಂದು ಸ್ವಲ್ಪ ಒಂದು ಏಜ್ ಆದಮೇಲೆ ನಾವುಗಳು ಒಂದು ಫ್ರೀ ಅಂತ ಅನಿಸುತ್ತೆ. ನನಗೆ ಹೆಂಗೆ ಅಂದರೆ 15 ವರ್ಷ ಗ್ಯಾಪಲ್ಲಿ ಟಾಸ್ಕ್ ಥರ ಆಗಿಬಿಡುತ್ತೆ. ಇನ್ನೂ 15 ವರ್ಷ ಜೊತೆ ನಾನು ಹಿಂಗೇನೇ ಇರಬೇಕು. ಸ್ಕೂಲ್ಗೆ ಏನು ಯೂನಿಫಾರ್ಮ್ ಹಾಕೋದಾಗಲಿ, ಇಲ್ಲಾಂದರೆ ಊಟ ಕಟ್ಟೋದಾಗಲಿ, ಬೆಳಗ್ಗೆ ಎದ್ದಾಳಬೇಕು, ಅದೆಲ್ಲ ಟಾಸ್ಕ್ ಇದ್ದೇ ಇರುತ್ತೆ. ಸೊ ಇದೆಲ್ಲ ಮಾಡ್ತಾಯಿದ್ದೆ. ಇನ್ನು ರಕ್ಷಿತ್ ಬಂದು ಇವತ್ತು ನಾನೇ ದೇವ್ರ ಪೂಜೆ ಮಾಡ್ತೀನಿ ಅಂತ ಹೇಳಿ ದೇವ್ರ ಪೂಜೆ ಮಾಡ್ತಾಯಿದ್ದ. ಅಷ್ಟರಲ್ಲಿ ನನಗೆ ಈ ಮೂಲೆಯಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ತುಂಬ ದಿನ ಅನ್ಕೋತಿದ್ದೆ. ಮತ್ತು ಖುಷಿಮ ಒಂದು ಸ್ವಲ್ಪ ನೀರೆಲ್ಲ ಚೆಲ್ಬಿಟ್ಲು, ಅಲ್ಲಿ ಗಲೀಜಾಗ್ಬಿಡ್ತು. ಸೊ ಅದರಿಂದ ಒಂದು ಸ್ವಲ್ಪ ಇದೆಲ್ಲ ಒರೆಸ್ಬಿಡೋಣ ಅಂತ. ಅಮ್ಮ ಪೂಜೆ ಮಾಡ್ತಿದ್ದೀನಿ ಬೇಡ ಕಣಮ್ಮ ಅಂತ ರಕ್ಷಿತ್. ಯಾಕೋ ನಂಗೆ ಮನಸ್ಸು ಒಪ್ತಾಯಿಲ್ಲ, ಇರೋ ಒಂದು ಸ್ವಲ್ಪ ಇಲ್ಲಿ ಒಂಚೂರು ನೀರೆಲ್ಲ ಬಿದ್ದುಬಿಟ್ಟಿತ್ತು, ನೆನ್ನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅಂತ ಹೇಳ್ಬಿಟ್ಟು ಅದೆಲ್ಲನೂ ಹಾಗೇನೇ ಒರೆಸಿ ಕ್ಲೀನ್ ಮಾಡ್ಕೊತಾ ಇದ್ದೆ. ನಾನು ಪೂಜೆ ಮಾಡ್ಬೇಕಾರೆ ಎಂತನಮ್ಮ ನಿಂದು ಅಂದರೆ ನಮಗೆ ಹೆಂಗೆ ಅಂದರೆ ಅದು ಮಾಡಬೇಕು ಆ ಕೆಲಸ ಆ ಕ್ಷಣಕ್ಕೆ ನೋಡಿದಾಗ ಅಂತಂದರೆ ಅದು ನೋಡ್ಕೊಂಡು ಮಾಡ್ಕೊಂಬಿಡ್ಬೇಕು. ಇಲ್ಲಾಂತಲೇ ಮರ್ತೋಗ್ಬಿಡ್ತೀನಿ ಮತ್ತೆ. ಇಲ್ಲ ನಾಳೆ ಅಂದಿದ್ದು ಆಳು ಅಂತಾರಲ್ಲ ಹಂಗೆ ನಾಳೆ ಮಾಡ್ಕೊಳ್ಳೋಣ ಬಿಡು ಅಂದರೆ ಅದು ಆಗೋದೇ ಇಲ್ಲ ಕಣೋ. ಅದೊಂದು ಸ್ವಲ್ಪ ಮೂಲೆಯಲ್ಲಿ ಪದೇ ನಾವು ಜರುಗಿಸ್ಕೊಂಡು ಒರೆಸ್ಕೊಳ್ತಾ ಇರೋಕ್ಕಾಗೋದಿಲ್ಲ ಅಲ್ಲ. ಸೊ ಆದ್ದರಿಂದ ಒಂದು ಸ್ವಲ್ಪ ಅದನ್ನು ಹಾಗೇ ಒರೆಸ್ಕೊಂಡೆ. ನನ್ನ ಮಗ ಪೂಜೆ ಅವನೇ ಪೂಜೆ ಮಾಡಿದ್ರಿಂದ, ನಾನು ಮಾಡೋ ಥರ ಇರಲಿಲ್ಲ. ಸೊ ಅವನೇ ಪೂಜೆ ಮಾಡಿದ್ರಿಂದ ನನಗೂ ಒಂದು ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸ್ತು. ಮನೆಯೆಲ್ಲ ಕಂಪ್ಲೀಟ್ ಕೂಡ ಕ್ಲೀನ್ ಆಯಿತು. ಇನ್ನು ಶಾಪ್ ಕಡೆಗೆ ಹೊರಟ್ವಿ ನಾವು ಕೂಡ. ಖುಷಿಮನ ಸ್ಕೂಲಿಗೆ ಬಿಟ್ಟು ಬಂದಿದ್ದಾಯಿತು. ಸೊ ಹಿಂಗಾಗಿತ್ತು ಫ್ರೆಂಡ್ಸ್. ಈ ವ್ಲಾಗ್ ಇಷ್ಟಿತ್ತು ಇವತ್ತು. ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ. ಸಿಗುವ ಮತ್ತೆ ಇನ್ನೊಂದು ವ್ಲಾಗ್ನೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.